ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸೋ ಕಾಲ್ಡ್ ಮೇನ್ ಲೀಡರ್ಸ್ ಇದಾರಲ್ವಾ, ಅಭಿಜಿತ್ ದೀಪ್ಗೆ, ಅದೇ ರೀತಿ ಸೌರವ್ ದಾಸ್, ಇವರನ್ನ ಪಶ್ಚಿಮ ಬಂಗಾಳದ ಪೊಲೀಸರು ಬಂಧನ ಮಾಡ್ತಾರ ಅಥವಾ ದೆಹಲಿಯ ಪೊಲೀಸರು ಬಂಧನ ಮಾಡ್ತಾರ? ಯಾಕೆ ಅಂತ ನೀವು ಕೇಳಬಹುದು. ಒಂದು ಕಡೆ ನೋಡಿದ್ರೆ ದೆಹಲಿಯಲ್ಲಿ ಇವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ FIR. ಈಗ ಜಂತರ್ ಮಂತರ್ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಭಯೋತ್ಪಾದನೆ ಸಂಬಂಧಿತ ಒಂದು ಹೊಸ ಬೆಳವಣಿಗೆ ಹೊರಗೆ ಬಿದ್ದಿರುವಂಥದ್ದು. ಇವೆಲ್ಲವೂ ಸೇರಿ ಈಗ ಜನ ಕೇಳ್ತಾ ಇದ್ದಾರೆ, ಏನಿದು CJP, ಯಾರು ಇವರು? ಇಂತಹ ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಈ ಪ್ರಕರಣಗಳಲ್ಲಿ ಇವರ ವಿರುದ್ಧ ಏನೆಲ್ಲ ಆರೋಪಗಳಿದಾವೆ? ದೆಹಲಿ ಹಾಗೆ ಪಶ್ಚಿಮ ಬಂಗಾಳ ಪೊಲೀಸರು ಮುಂದಿನ ಹೆಜ್ಜೆ ಏನಿಡಬಹುದು? ಜಂತರ್ ಮಂತರ್ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಹೊಸ ಮಾಹಿತಿ ಹೊರಗೆ ಬಿದ್ದಿರುವಂಥದ್ದು ಏನು? ಇವೆಲ್ಲವನ್ನ ದಾಖಲೆಗಳ ಮುಖೇನ, ಅದೇ ರೀತಿ ಸಿಕ್ಕಿರುವಂತಹ ಮಾಹಿತಿಗಳ ಆಧಾರದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊನ್ನೆ ನೋಡಿದ್ರೆ ಫೈಜಾನ್ ಅನ್ಸಾರಿ ದೆಹಲಿಯಲ್ಲಿ ಅಭಿಜಿತ್ ದೀಪ್ಗೆ ವಿರುದ್ಧ ಒಂದು ಲಿಖಿತ ದೂರನ್ನು ನೀಡಿ ಹೊರಗೆ ಬರ್ತಾನೆ. ಅಭಿಜಿತ್ ದೀಪ್ಗೆ ಪಾಕಿಸ್ತಾನದ ಏಜೆಂಟ್ ಉಮರ್ ಖಾಲಿದ್ನ ವ್ಯಕ್ತಿಯಾತ, ಆತನನ್ನ ಕೂಡಲೇ ಬಂಧಿಸಬೇಕು. ಆಮೇಲೆ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ ಅಂತಂದ್ರೆ, ಆತ ಮೀಡಿಯಾ ಮುಂದೆ ಮಾತಾಡ್ತಾ ಹೇಳ್ತಾನೆ, ಅಭಿಜಿತ್ ದೀಪ್ಗೆ ವಿರುದ್ಧ ನಾನು ದೆಹಲಿ DCPಗೆ ಲಿಖಿತ ದೂರನ್ನ ಸಲ್ಲಿಸಿದ್ದೀನಿ. ಯಾಕೆಂತಂದ್ರೆ ನಾನು ಯಾವುದೇ ಆರೋಪವನ್ನ ಸುಮ್ಮನೆ ಇಲ್ಲಿ ಮಾಡ್ತಾ ಇರುವಂತದ್ದಲ್ಲ, ಅದರ ಸಾಕ್ಷಿ ಸಮೇತವಾಗಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮೇಲೆ ಅಭಿಜಿತ್ ದೀಪ್ಗೆ ಬೆಂಬಲಿಗರು ಹಲ್ಲೆಯನ್ನು ನಡೆಸಿದ್ದಾರೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ 2 ಕೇಸ್ಗಳು ದಾಖಲಾಗಿವೆ. ನಾನು ದೆಹಲಿ ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದೀನಿ, ಅಭಿಜಿತ್ ದೀಪ್ಗೆಯನ್ನ ಆದಷ್ಟು ಬೇಗ ಬಂಧಿಸಬೇಕು. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳ್ತಾನೆ, ಸರಿಯಾದ ಸಮಯಕ್ಕೆ ಸೋನಂ ವಾಂಗ್ಚುಕ್ ಅವರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ದೆಹಲಿಯ ವಾತಾವರಣ ಹದಗೆಡದ ಹಾಗೆ ನೋಡ್ಕೊಂಡ್ರು. ಹಾಗಾಗಿ ದೆಹಲಿ ಪೊಲೀಸರಿಗೆ, ದೆಹಲಿ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮತ್ತೊಮ್ಮೆ ನಾನು ದೆಹಲಿ ಪೊಲೀಸರಿಗೆ ಮನವಿ ಮಾಡ್ತಾ ಇದ್ದೀನಿ, ನಾನು ಅಭಿಜಿತ್ ದೀಪ್ಗೆ ವಿರುದ್ಧ ಲಿಖಿತ ದೂರನ್ನ ಸಲ್ಲಿಸಿದ್ದೀನಿ. ದಯವಿಟ್ಟು ಆತನನ್ನ ಕೂಡಲೇ ಬಂಧನ ಮಾಡಿ ಮುಂದೆ ಯಾವುದೇ ಗಲಭೆ ಅಥವಾ ಅಹಿತಕರ ಘಟನೆ ನಡೆಯದಂತೆ ತಡೆಯಿರಿ. ಆತ ತನ್ನ ಸ್ವಾರ್ಥಕ್ಕೋಸ್ಕರ ಇವೆಲ್ಲವನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು CJP ಪಕ್ಷವನ್ನ ಯಾರೂ ಬೆಂಬಲಿಸಬೇಡಿ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಹಾಗಾಗಿ ಈಗ ದೆಹಲಿ ಪೊಲೀಸರು ಈ ಪ್ರಕರಣದಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಪ್ರಕ್ರಿಯೆ ಶುರು ಮಾಡಿರುವಾಗಲೇ ಪಶ್ಚಿಮ ಬಂಗಾಳದಿಂದ ಇನ್ನೊಂದು ದೊಡ್ಡ ಸುದ್ದಿ ಹೊರಗೆ ಬಂದಿರುವಂಥದ್ದು. ಅಭಿಜಿತ್ ದೀಪ್ಗೆ ಹಾಗೆ ಸೌರವ್ ದಾಸ್ ವಿರುದ್ಧ ಪಶ್ಚಿಮ ಬಂಗಾಳದಲ್ಲೂ ಕೂಡ FIR ದಾಖಲಾಗಿದೆ. ಆಮೇಲೆ ಅವರ ವಿರುದ್ಧ ಮಾಡಲಾಗಿರುವಂತಹ ಆರೋಪ ಇದೆಯಲ್ವಾ, ಬಹಳ ಗಂಭೀರವಾಗಿರುವಂಥದ್ದು. ಏನು ಸಾಮಾನ್ಯ ಸೆಕ್ಷನ್ಗಳ ಅಡಿಯಲ್ಲಿ ಅಲ್ಲ, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಭಿಜಿತ್ ದೀಪ್ಗೆ, ಸೌರವ್ ದಾಸ್ ಹಾಗೆ CJP ಒಂದಷ್ಟು ಆಯೋಜಕರ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ಹಾಗಾದ್ರೆ ಈ ಪ್ರಕರಣ ಏನು? ನಿಜವಾಗ್ಲೂ ಪಶ್ಚಿಮ ಬಂಗಾಳದ ಪೊಲೀಸರು ಇವರಿಬ್ಬರನ್ನ ಬಂಧಿಸ್ತಾರಾ? ಮುಂದಿನ ದಿನದಲ್ಲಿ ಅಭಿಜಿತ್ ದೀಪ್ಗೆ, ಸೌರವ್ ದಾಸ್ ಇವರು ಜೈಲು ಸೇರ್ತಾರಾ? ನೋಡೋಣ. ವೀಕ್ಷಕರ, ಪಶ್ಚಿಮ ಬಂಗಾಳದಲ್ಲಿ ದಾಖಲಾಗಿರುವಂತಹ FIR ಪ್ರಕಾರ CJP ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸಂಕಷ್ಟ ಯಾಕೋ ಜಾಸ್ತಿ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳದ ವಕೀಲೆ ರಿಂಕಿ ಚಟರ್ಜಿ ಸಿಂಗ್ ಸಿಲಿಗುರಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಅಭಿಜಿತ್ ದೀಪ್ಗೆ, ಸೌರವ್ ದಾಸ್, CJP ಆಯೋಜಕರ ವಿರುದ್ಧ ಪೋಕ್ಸೋ ಕಾಯ್ದೆ ಸೆಕ್ಷನ್ 13, 14, 15, ಇನ್ನು ಭಾರತೀಯ ನ್ಯಾಯ ಸಂಹಿತೆ BNS ಸೆಕ್ಷನ್ 153 ಅಡಿಯಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಇದೂರಲ್ಲಿ ದೆಹಲಿಯ ಜಂತರ್ ಮಂತರಲ್ಲಿ ನಡೆದಂತಹ ಆ ಪ್ರತಿಭಟನೆಯಲ್ಲಿ ಅಪ್ರಾಪ್ತರನ್ನ ಸೇರಿಸಿಕೊಂಡಿದ್ರು ಅನ್ನುವಂತಹ ನೇರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಶಾಲಾ ವಿದ್ಯಾರ್ಥಿಗಳನ್ನೆಲ್ಲ ಪ್ರತಿಭಟನೆಗೆ ಕರ್ಕೊಂಡು ಬಂದು ಇವರು ಸಂಸತ್ ಮುತ್ತಿಗೆಗೆ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರೆಲ್ಲ ಈ ಬಾಯಿಗೆ ಬಂದ ಹಾಗೆ ಘೋಷಣೆಗಳನ್ನ ಕೂಗಿದಾಗಿರಬಹುದು, ಪ್ರಧಾನಿಗಳ ವಿರುದ್ಧ, ಒಂದಷ್ಟು ಮಂತ್ರಿಗಳ ವಿರುದ್ಧ ಅವಾಚ್ಯ ಪದಗಳನ್ನ ಬಳಸಿದ್ದು, ಇವೆಲ್ಲವೂ ಆಗಿರುವಂಥದ್ದು ಅಭಿಜಿತ್ ದೀಪ್ಗೆ ಅಂಡ್ ಸೌರವ್ ದಾಸ್ ಪ್ರಚೋದನೆಯಿಂದ ಈ ಆರೋಪವನ್ನ ಆ ದೂರಲ್ಲಿ ಮಾಡಿದ್ದಾರೆ. ಸೊ ಈಗ ಇದೇ ಆರೋಪದ ಆಧಾರದಲ್ಲಿ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ FIR ದಾಖಲಾಗಿದೆ. ಈಗ ಈ FIR ಆಧಾರದಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಅಫ್ಕೋರ್ಸ್ ನಾವು ಕಾದು ನೋಡಬೇಕಾಗುತ್ತೆ. ಇವರನ್ನ ವಿಚಾರಣೆಗೆ ಕರೀತಾರ ಅಥವಾ ಏನಾಗುತ್ತೆ ಮುಂದಿನ ಬೆಳವಣಿಗೆಯಿಂದ ಗೊತ್ತಾಗತ್ತೆ. ಇನ್ನು ಈ ಕಡೆ ನೋಡಿದ್ರೆ ಸೌರವ್ ದಾಸ್ಗೂ ಕೂಡ ಅಷ್ಟೇ ದೊಡ್ಡ ಸಮಸ್ಯೆ ಎದುರಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ದೆಹಲಿಯ ಗ್ರೇಟರ್ ಕೈಲಾಶಲ್ಲಿ ತಿಂಗಳಿಗೆ 12 ಲಕ್ಷ ಬಾಡಿಗೆ ಐಷಾರಾಮಿ ಬಂಗಲೆಯಲ್ಲಿ ಆತ ವಾಸ ಮಾಡ್ತಾ ಇದ್ದ. ಆ ಮನೆ ಹತ್ರ ಹೋಗಿ ಈಗ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವಿಡಿಯೋಗಳ ಮುಖೇನವಾಗಿ. ಅಂದ್ರೆ ಇದು ಅವಾಗವಾಗ ವಿದೇಶ ಪ್ರವಾಸವನ್ನ ಮಾಡ್ತಾ ಇರ್ತಾನೆ, ಆದ್ರೆ ಯಾವುದೇ ಒಂದು ಫಿಕ್ಸ್ಡ್ ಇನ್ಕಮ್ ಅನ್ನೋದು ಇಲ್ಲ ಈತನಿಗೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಸೌರವ್ ದಾಸ್ ಇಂತಹ ಲಕ್ಸುರಿ ಲೈಫ್ ಹೆಂಗ್ ಲೀಡ್ ಮಾಡ್ತಾ ಇದ್ದಾನೆ? ಆತನ ಆದಾಯದ ಮೂಲ ಏನು? ಏನ್ ನಡೀತಾ ಇದೆ?
ಸೌರವ್ ದಾಸ್ ಕೇರ್ ಟೇಕರ್ ನೋಡಿದ್ರೆ ಅವ್ರು ಹೇಳ್ತಾರೆ 1 ಫ್ಲೋರ್ ಬಾಡಿಗೆನೆ ತಿಂಗಳಿಗೆ ಸುಮಾರು 2.5 ಲಕ್ಷ ಅಂತ. ಮನೆ ಹೊರಗೆ ಕೆಲಸ ಮಾಡ್ತಾ ಇರುವಂತ ಇನ್ನೊಬ್ರು ಹೇಳ್ತಾರೆ ಇವರೆಲ್ಲ ಕಳ್ಳರು, ವಂಚಕರು, ಅವ್ರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ಇವರೆಲ್ಲ ಏನು, ಇವರ ಹಿನ್ನೆಲೆ ಏನು, ಈಗ ಏಕಾಏಕಿ ಸಿಜೆಪಿ ಮುಖಾಂತರ ಬಂದಿರೋದ್ರ ಉದ್ದೇಶ ಏನು, ಇಂತಹ ನೂರಾರು ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ದಾರೆ. ಈಗ ಈ ವಿಚಾರವಾಗಿ ಸೌರವ್ ದಾಸ್ ಕೇಸ್ ಕೂಡ ದಾಖಲು ಮಾಡಿದ್ದಾನೆ. ಯಾರ್ಯಾರೋ ಬಂದು ನನ್ನ ಮನೆಯನ್ನು ನೋಡ್ತಾ ಇದ್ದಾರೆ, ನನ್ನ ಪ್ರೈವೇಸಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ, ಈ ರೀತಿಯೆಲ್ಲ ವಿಡಿಯೋಗಳನ್ನ ಹಾಕಿ ಕೊನೆಗೆ ಇದರಿಂದ ಏನಾದ್ರೂ ನನ್ನ ಫ್ಯಾಮಿಲಿಗೆ ಸಮಸ್ಯೆ ಆದ್ರೆ ಇವ್ರುಗಳೇ ಕಾರಣ ಅಂತ ಕೇಸ್ ದಾಖಲು ಮಾಡ್ತಾನೆ. ನೋಡಿ ಇವರ ಈ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ. ಅವತ್ತು ಅಧಿವೇಶನ ಆರಂಭ ಆಗೋ ದಿನ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕೋದಕ್ಕೆ ಕರೆಯನ್ನ ಕೊಟ್ಟು ಅದರಲ್ಲಿ ಈ ಅಪರಾಧ ಹಿನ್ನೆಲೆ ಇರುವಂತವರನ್ನೆಲ್ಲ ಬಿಡ್ಕೊಂಡು ನಮ್ಮ ದೇಶದ ಭದ್ರತೆಗೆ ಧಕ್ಕೆಯನ್ನು ತಂದಾಗ ಪಾಪ ಈತನಿಗೆ ಏನು ಅನ್ನಿಸ್ಲೇ ಇಲ್ಲ. ಸಂಸದ ಭದ್ರತೆಗೆ ಕುತ್ತು ತಂದಾಗ ಈತನಿಗೆ ಸಮಸ್ಯೆನೇ ಆಗ್ಲಿಲ್ಲ. ಈಗ ತನ್ನ ಬುಡಕ್ಕೆ ಬೆಂಕಿ ಬಿದ್ದಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಶುರು ಮಾಡಿದಾನೆ. ಎಷ್ಟಿರ್ಬೇಕಲ್ವಾ? ಇರ್ಲಿ, ಇನ್ನೂ ಮುಖವಾಡ ಬಹಳಷ್ಟು ಕಳಿಸೋದಿದೆ. ಇನ್ನೂ ಒಂದು ವಿಡಿಯೋವನ್ನು ನೋಡ್ಕೊಂಡು ಬಂದೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ಅಂತ ಹೇಳ್ತಾ ಇರುವಂತ ಇಬ್ರು ಯುವಕರು, ಈ ಸಿಜೆಪಿಯ ಸೋಕಾಳು ನಾಯಕ ಇದ್ದಾನಲ್ವಾ ಅಭಿಜಿತ್ ದೀಪ್ಗೆ, ಆತನಿಯ ಮನೆ ಎದುರು ಧರಣಿ ಕೂತ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ನಾವು ಮೊನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಅಷ್ಟೆಲ್ಲ ಕೆಲಸವನ್ನ ಮಾಡಿದ್ವಿ, ಈಗ ನೋಡಿದ್ರೆ ನಮ್ಮನ್ನ ಸಭೆಗೆ ಕರಿತಾ ಇಲ್ಲ, ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೂಡ ಕೊಡ್ತಾ ಇಲ್ಲ, ನಮ್ಮನ್ನ ಕಡೆಗಾಣಿಸಿ ಬಿಟ್ಟಿದ್ದಾರೆ. ಒಂಥರ ಈ ಯೂಸ್ ಆ್ಯಂಡ್ ಥ್ರೂ ಅಂತ ಹೇಳ್ತಾರಲ್ವಾ, ಆ ರೀತಿ ಪಾಪ ಇವರಿಬ್ಬರ ಜೊತೆಗೆ ಆಗಿದೆಯಂತೆ. ಈ ಜುನೈದ್ ಭಾಯ್ಗೂ ಕೂಡ ಹಂಗೆ ಮಾಡಿದ್ರು. ಈಗ ಇವರು ಆ ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ಪಾಪ ಇನ್ನೂ ಇಂತಹ ಎಷ್ಟು ಮಂದಿ ಯಾವೆಲ್ಲ ಸತ್ಯದ ಜೊತೆಗೆ ಹೊರಗೆ ಬರುತ್ತಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಭಿಜಿತ್ ದೀಪ್ಗೆ ಅದೇ ರೀತಿ ಸೌರವ್ ದಾಸ್ಗೆ ಸಂಕಷ್ಟ ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚಾಗೋದಲ್ಲದೆ ಕಡಿಮೆ ಅಂತ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ವೀಕ್ಷಕರು, ಇನ್ನೊಂದು ಬಹಳ ದೊಡ್ಡ ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಮೊನ್ನೆ ಜಂತರ್ ಮಂತರ್ ನಡೆದಂತಹ ಈ ಸಿಜೆಪಿ ಪ್ರತಿಭಟನೆಯನ್ನ ಪಾಕಿಸ್ತಾನ ಗುರಿಯಾಗಿಸ್ಕೊಂಡಿತ್ತು. ಅಲ್ಲಿ ಭಯೋತ್ಪಾದಕ ದಾಳಿಗೆ ಸಂಚನ್ನ ರೂಪಿಸಿತು ಅನ್ನುವಂತಹ ಶಾಕಿಂಗ್ ಸತ್ಯವನ್ನ ಪಂಜಾಬ್ ಪೊಲೀಸರು ಹೊರಗೆ ಹಾಕಿರುವಂತದ್ದು. ದೆಹಲಿ ಪೊಲೀಸರು ಹೇಳಿದ್ರೆ ಬಹುಶಃ ಬಹಳಷ್ಟು ಮಂದಿ ನಂಬುತ್ತಾ ಇರಲಿಲ್ವೋ ಏನೋ, ಬಟ್ ಈಗ ಹೇಳಿರುವಂತದ್ದು ಪಂಜಾಬ್ ಪೊಲೀಸರು. ಪಂಜಾಬ್ ಪೊಲೀಸರ ಪ್ರಕಾರ ISI ತರಬೇತಿಯನ್ನು ಪಡೆದಿದ್ದಂತಹ ಉಗ್ರರು ಈ ಪೆಟ್ರೋಲ್ ಬಾಂಬ್ ದಾಳಿಯನ್ನು ನಡೆಸೋದಕ್ಕೆ ಒಂದು ಸಂಚನ ರೂಪಿಸಿದ್ರಂತೆ. ಇದರಲ್ಲಿ 4 ಬಾಲಾಪರಾಧಿಗಳು ಸೇರಿದ ಹಾಗೆ 9 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. 3 ಅಕ್ರಮ ಪಿಸ್ತೂಲ್, 4 ಪೆಟ್ರೋಲ್ ಬಾಟಲ್ ಬಾಂಬ್ ಮತ್ತೆ 9 ಜೀವಂತ ಕಾರ್ಟ್ರಿಡ್ಜ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಇದರಲ್ಲಿ ಸುಖಮನ್ ಅನ್ನುವಂಥವನು ತನ್ನ ಜೊತೆಗೆ ಒಂದಷ್ಟು ಮಂದಿಯನ್ನ ಕರ್ಕೊಂಡು ಅದೇ ದೆಹಲಿ ಸಿಜೆಪಿ ಪ್ರತಿಭಟನೆಗೆ ಹೋಗಿದ್ನಂತೆ. ಬಟ್ ಅಲ್ಲಿ ಭಾರಿ ಭದ್ರತೆ ಇದ್ದಿದ್ರಿಂದ ದಾಳಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಷ್ಟೇ ಅಲ್ಲ, ಜಂತರ್ ಮಂತರ್ ದಾಳಿಗೆ ಸುಖಮನ್ ಹಾಗೆ ಆತನ ಸಹಚರರಿಗೆ ಉತ್ತರ ಪ್ರದೇಶದ ಇನ್ನೊಬ್ಬ ಉಗ್ರ ಶಸ್ತ್ರಾಸ್ತ್ರ ಹಾಗೆ ಸ್ಫೋಟಕಗಳನ್ನ ಸಪ್ಲೈ ಮಾಡಬೇಕಾಗಿತ್ತು. ಬಟ್ ಭದ್ರತಾ ವ್ಯವಸ್ಥೆಗಳು ಇದ್ದಿದ್ರಿಂದ ಆ ಯೋಜನೆ ಯಶಸ್ವಿ ಆಗಲಿಲ್ಲ. ಅವರೆಲ್ಲರೂ ಕೂಡ ವಾಪಸ್ ಪಂಜಾಬ್ಗೆ ಮರಳಬೇಕಾಯಿತು. ಈ ಸತ್ಯವನ್ನ ಇವರು ವಿಚಾರಣೆಯ ಸಂದರ್ಭದಲ್ಲಿ ಈಗ ಒಪ್ಕೊಂಡಿದ್ದಾರೆ. ಈ ವಿಚಾರ ಕೇಳಿದ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಏನು ಅಂತಂದ್ರೆ, ಅಭಿಜಿತ್ ದೀಪ್ಗೆ ಇದಕ್ಕೆ ನೇರ ಹೊಣೆಗಾರ ಆಗ್ತಾನ ಅಂತ, ಇದರಲ್ಲಿ ಆತನ ಪಾತ್ರ ಏನಾದ್ರೂ ಇತ್ತ? ಯಾಕಂತಂದ್ರೆ ಪೊಲೀಸರು ಪ್ರತಿಭಟನಾಕಾರರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವತ್ತು ಅದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದೇ ಅಭಿಜಿತ್ ದೀಪ್ಗೆ. जंतर मंतर पर आने के लिए हमें वीजा इशू करना पड़ेगा क्या हमें? इसके बाद अगर कोई भी पुलिस वाला आधार कार्ड मांगता है प्रोटेस्ट साइट पर आने के लिए, प्लीज मुझे बताइए। जंतर मंतर पर आधार कार्ड की जरूरत नहीं है आने के लिए। इस देश के नागरिक है सारे, बहुत सारे लोगों को कल से मैं सुन रहा हूँ आधार कार्ड चेक किया जा रहा है लोगों का। ಯಾಕೆ ಹಾಗಾದ್ರೆ ದೆಹಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಲ್ಲದೆ ಭದ್ರತೆ ಜೊತೆಗೆ ಆಟ ಆಡಿದ್ದು ಯಾಕೆ? ಹಾಗಾದ್ರೆ ಅಭಿಜಿತ್ ದೀಪ್ಗೆ ಆ ನಡವಳಿಕೆಗೂ ಈ ಉಗ್ರ ಚಟುವಟಿಕೆಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಪ್ರಶ್ನೆಗಳು ಕೂಡ ಈಗ ಬರ್ತಾ ಇದ್ದಾವೆ. ಗೊತ್ತಿಲ್ಲ, ಎಲ್ಲವೂ ತನಿಖೆ ಆಗಬೇಕು, ಆದ ನಂತರ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಭಿಜಿತ್ ದೀಪ್ಗೆ ಹಾಗೆ ಸೌರವ್ ದಾಸ್ ವಿರುದ್ಧದ ಆರೋಪ ಆಗಿರಬಹುದು, ದಾಖಲಾಗಿರುವಂತಹ ಪ್ರಕರಣ, ತನಿಖೆಗಳ ದಿಕ್ಕು ಎಲ್ಲವೂ ಕೂಡ ಒಂಥರ ಗಮನ ಸೆಳೀತಾ ಇದೆ. ಆದ್ರೆ ಒಂದು ವಿಚಾರ ನೆನಪಿರಲಿ, ಯಾವುದೇ ಆರೋಪ ಸಾಬೀತಾಗುವವರೆಗೆ ಯಾರನ್ನ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಅಂತ ಪರಿಗಣಿಸೋದಕ್ಕೆ ಆಗಲ್ಲ. ಅಂತಿಮ ಸತ್ಯ ಏನಿದೆ ಅದು ತನಿಖೆ, ನ್ಯಾಯಾಲಯದ ಪ್ರಕ್ರಿಯೆ ನಂತರನೇ ಹೊರಗೆ ಬರುವಂಥದ್ದು. ಆದ್ರೂ ಇವರಿಬ್ಬರ ಸುತ್ತ ಬಹಳಷ್ಟು ಅನುಮಾನದ ಹುತ್ತ ಬೆಳ್ಕೊಂಡಿರುವಂಥದ್ದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಈ ಜಾರ್ಖಂಡ್ಗೆ ನೀವು ಹೋಗಲ್ವಾ ಅಂತ ಕೇಳಿದ್ರೆ ಪಾಪ ಇವರಿಗೆ ಹುಷಾರಿಲ್ಲ, ಟೈಫಾಯ್ಡ್ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಇಡೀ ಟೀಮ್ ಅಭಿಜಿತ್ ದೀಪ್ಗೆ ಮನೆಯಲ್ಲಿ ಚಿಲ್ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಪಾಪ ಯಾರಿಗೂ ಆರೋಗ್ಯ ಸಮಸ್ಯೆ ಅಂತೂ ಕಾಣಿಸ್ತಾ ಇರಲಿಲ್ಲ. ಇವರ ನಾಟಕಗಳು ಒಂದೊಂದಲ್ಲ.
ಈ ಪ್ರಕರಣದಲ್ಲಿ ಇನ್ನೂ ಯಾವೆಲ್ಲ ದೊಡ್ಡ ಬೆಳವಣಿಗೆಗಳು ನಡೆಯುತ್ತೆ, ಪೊಲೀಸರು ಮುಂದಿನ ಕ್ರಮವನ್ನು ಹೆಂಗೆ ಕೈಗೊಳ್ಳುತ್ತಾರೆ, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದರ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.